ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅಮ್ಮಿನಬಾವಿ ಸ್ಮಶಾನ ಭೂಮಿ ಈಗ ಜಿಲ್ಲಾಧಿಕಾರಿಗಳ ಅಂಗಳದಲ್ಲೇ. ಅಮ್ಮಿನಬಾವಿ ಸ್ಮಶಾನ ಭೂಮಿ ಬಗ್ಗೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, ಸ್ಮಶಾನ ಭೂಮಿ ಈಗ ಜಿಲ್ಲಾಧಿಕಾರಿಗಳ ಆದೇಶ ಬರೋವರೆಗೂ ಆ ಜಮೀನು ಯಾರು ಮುಟ್ಟಂಗಿಲ್ಲ, ಯಾರು ಶಾಂತಿ ಭಂಗ ಮಾಡಬಾರದೆಂದು ಇದೇ ವೇಳೆ ಏನು ಹೇಳಿದ್ರು ಒಮ್ಮೆ ಕೇಳಿ. ಈ ಜಮೀನಲ್ಲಿ ಬಂದು ಎಲ್ಲರೂ ಬಂದಿದ್ದರೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಮುಸ್ಲಿಂ ಕಬ್ರಸ್ತಾನ್ ಸುನ್ನತ್ ಜಮಾತ್ ಅಮೀನ್ಬಾವಿ ವಕ್ಫ್ ಅಂತ ಆಸ್ತಿ ಆಗಿದೆ, ನಿಮಗೆಲ್ಲ ಗೊತ್ತಿದೆ ವಿಚಾರ. ಇದು ಗೆಜೆಟ್ ಯಾವಾಗ ಆಯಿತು ಅಂದರೆ 1985-86 ಆಗಿದೆ. ಸುನ್ನತ್ ಜಮಾತ್ ಜಾಮಿಯಾ ಮಸೀದಿ ಅಮೀನ್ಬಾವಿ, ಸರ್ವೆ ನಂಬರ್ 96/6 ಅಂತ ಇದೆ. ಜಾಗ ಇಟ್ಟಿರ್ತೈತೆ ಅದ್ರೊಳಗೆ 20x15 ಒಂದು ಸುನ್ನತ್ ಜಮಾತ್ ಜಾಮಿಯಾ ಅಂತ ಇದಿರ್ಬೇಕಲ್ಲಿ. 6 ಎಕರೆ 31 ಗುಂಟೆ ವಕ್ಫ್ ಆಸ್ತಿ ಅಂತ ಮಾಡ್ಯಾರ ಅವರು. ಗೆಜೆಟ್ ಆಗಿದೆ, ವಕ್ಫ್ ಆಸ್ತಿ ಆಗಿದೆ. ನೀವು ಹೇಳಿದ್ರಿ ಇಮಾಮ್ ಜಮೀನು ಅಂತ ಹೇಳಿದ್ರಿ. ಯಾವ ಥರ ಆಯ್ತು ಅಂದರೆ ಇನ್ನೂ ನಮ್ಗೆ ಮಾಹಿತಿ ಇಲ್ಲ. ನಾನು ಬಂದು 7 ತಿಂಗಳಾಯ್ತು. ಇಶ್ಯೂ ಇವತ್ತು ನಿನ್ನೆ ಸಾಯಂಕಾಲ ಬಂತು, ಬಿಸಿ ಇತ್ತು. ಬಂದ್ರು ಅವರು, ಏನಪ್ಪ ಅರ್ಜೆಂಟ್ ಅದ ಬಾ ಕೊಟ್ಟೋದು ಕೊಟ್ಟು ಟಪಾಲೆ ಕೊಟ್ಟು ಕಳಿಸಿ. ನಾನು ಟಪಾಲೆಯಲ್ಲಿ ಇದೆ, ಅವ್ರೇನು ಕೊಟ್ಟದ್ದು ನಾನು ಏನು ಓದಿಲ್ಲ. ಈಗ ನಮ್ಮ CPI ಸಾಹೇಬ್ರು ನಿನ್ನೆ ನೈಟ್ ಫೋನ್ ಮಾಡಿ, ಸರ್ ಸಮಸ್ಯೆ ಆಗೈತಿ ಅಂತಂದ್ರು. ಇಲ್ಲ ನನಗೂ ಬಂದು ಕೊಟ್ಟರು, ಬಟ್ ನಾನು ವಿಷಯಲ್ಲಿದ್ದೆ, ಅದನ್ನು ತೊಗೊಂಡು ಟಪಾಲಲ್ಲಿ ಕಳಿಸಿದ್ದೀನಿ ಅಂತ ರಾತ್ರಿ 8 ಸುಮಾರು ಮಾಡಿರೋರು. ಇಲ್ಲ ಆಯ್ತು ರೀ ಬೆಳಿಗ್ಗೆ ಹೋಗೋಣ ಅಂತಂದು ಹೇಳಿದ್ದೆ. ನಾನು ಬೆಳಿಗ್ಗೆ ಹೋಗೋಣ ರೀ ಏನೋ ವಿಚಾರಿಸ ಅಂತೇಳಿ ಅವ್ರು ಹೇಳಿದ ಮೇಲೆ ನನಗೂ ಗೊತ್ತಾಯಿತು, ಬಂದಿರಿ ಇಲ್ಲಿಗೆ. ಇದು ಹೆಂಗಾಯಿತು ಅನ್ನೋದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ. ಫಸ್ಟ್ ಪಾಯಿಂಟ್, ಇನಾಮ್ ಜಮೀನು ಇದು ಈಗಾಗಲೇ ವಕ್ಫ್ ಹೋರಾಟ ನಿಮ್ಗೆ ಗೊತ್ತಿರಬೇಕು. ಸುಮಾರು ಈಗ 7 ತಿಂಗಳ ಹಿಂದೆ ಎಲ್ಲ ಕಡೆ ರಾಜ್ಯಾದ್ಯಂತ ಆಗಿದೆ, ನಿಮಗೆಲ್ಲ ಮಾಹಿತಿ ಇದೆ. ಬಟ್ ಇಲ್ಲಿ ಕಡಿಮೆ ಜಮೀನು, ವಕ್ಫ್ ಜಮೀನು ಕಡಿಮೆ. ಬೇರೆ ಬಿಜಾಪುರ, ಗುಲ್ಬರ್ಗ, ರಾಯಚೂರು ತುಂಬ ಇದೆ. ಅಲ್ಲಿ ಇನ್ನೂ ಫೈಲ್ಸ್ ಎಲ್ಲ ಬಿಲ್ಡಪ್ ಆಗಿ ಕೋರ್ಟ್ಗೆಲ್ಲ ಹೋಗ್ಯಾವ. ಅವು ನಡೀತಾ ಇದೆ, ಪ್ರೊಸೆಸ್ನಲ್ಲಿದೆ. ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ. ಇದು ಯಾವ ಜಮೀನು, ಮೂಲದ ಜಮೀನು, ಯಾರಿಂದ ಬಂತು, ಹೆಂಗೆ ವಕ್ಫ್ ಫೋಟ್ ಆಯಿತು ನಿಮಗೂ ಗೊತ್ತಿಲ್ಲ. ಇಲ್ಲಿ ನಮ್ಮಲ್ಲಿ ಫೈಲ್ ಬಿಲ್ಡಪ್ ಇರಂಗಿಲ್ಲ, ವಕ್ಫ್ ಫೋಟನ್ನು ಮಾಡಿರ್ತಾರೆ. ಇದ್ರ ಬಗ್ಗೆ ನಾನು ರೆಕಾರ್ಡ್ಸ್ ತರಿಸಿ ಪರಿಶೀಲನೆ ಮಾಡ್ತೀನಿ. ಒಂದೇ ಎರಡನೇದಾಗಿ ಈ ಊರಿಗೆ ಸ್ಮಶಾನ ಭೂಮಿ ಇಲ್ಲ. ಒಂದು ಎರಡನೇದು, ಇದ್ರ ಬಗ್ಗೆ ನಾನು ನಾವು ಜಿಲ್ಲಾಧಿಕಾರಿ ಮುಖಾಂತರ ಇದನ್ನು ಪರಿಶೀಲನೆ ಮಾಡಿ ಏನು ಪರ್ಚೇಸ್ ಮಾಡೋದಿದ್ರೆ ಪರ್ಚೇಸ್ ಮಾಡಿಸ್ತೀವಿ, ಇಲ್ಲಾಂದರೆ ಇದ್ರ ಬಗ್ಗೆ ಇದ್ರದ್ದು ಹತ್ರ ಐದು ಈಗಾಗಲೇ ಕೊಟ್ಟಿದ್ದಾಗಿದೆ. ಇದ್ರ ಬಗ್ಗೆ ನಾವು AC ಅವ್ರ ಮುಖಾಂತರ AC ಮತ್ತು DC ಅವ್ರ ಬಗ್ಗೆ ಮಾತಾಡ್ಬಿಟ್ಟು ನೀವು ಒಂದಿಬ್ಬರು ಬರ್ರಿ, ನಿಮಗೂ ನಾವು ಇನ್ವೈಟ್ ಮಾಡ್ತೀನಿ ಎರಡು ಕಡೆ ಅಂತ. ನಿಮ್ಗೆ ಏನೇನು ಬೇಕೋ ನಿಮ್ಮ ಮಾಹಿತಿ ಹೇಳಕತ್ರಿ, ನಾವು ಅಲ್ಲಿ ಒಂದು ಮೀಟಿಂಗ್ ಮಾಡಿಸಿ ಇದನ್ನು ಸಾಲ್ವ್ ಮಾಡೋಣ. ಇದಕ್ಕೆ ಹೆಚ್ಚು ಏನಿಲ್ಲ. ಮತ್ತು ಯಾರು ಶಾಂತಿ ಭಂಗ ಮಾಡಬಾರ್ದು. ಈಗ ಸತ್ರ ಅಂದ್ರೆ ಎಲ್ಲಿ ಮಣ್ಣು ಕೊಡೋದ್ರಿ ವಿಷಯ ಬಂದೈತ್ರಿ. ಅವ್ರು ಹೇಳೋದು ಬೇರೆ ಐತಿ, ನೀವು ಹೇಳೋದು ಬೇರೆ. ಅವರಿಗೆ ಈಗ ಮಾತಾಡಿ ಬಂದಿದ್ದೇನೆ. ಈಗ ಒಂದು ನಿಮಿಷ ಈಗ ಅಲ್ಲಿ ಬೋರ್ಡ್ ಹಾಕ್ಯಾರ, ಈಗ ಏನಂತ ಹಾಕ್ಯಾರ ನೀವೆಲ್ಲ ಓದಿರಿ. ಬಟ್ ನಾವು ವೈಲೇಷನ್ ಮಾಡಕ್ ಬರಂಗಿಲ್ಲ. ನಾವು ಏನ್ ಬೇಕಂದ್ರೆ ಮಾತಾಡಕ್ ಬರಂಗಿಲ್ಲ. ನಾವು ಕಾನೂನು ಪ್ರಕಾರ ಮಾತಾಡಬೇಕು. ಕಾನೂನು ಯಾರ ಬಲ್ಲಿ ಅಧಿಕಾರ ಅವ್ರ ಬಲ್ಲಿ ಹೋಗಿ ಕೇಳಬೇಕು. ಇದನ್ನ ನನಗೂ ಅಧಿಕಾರ ಇಲ್ಲ ಇದನ್ನು ಪಾಣಿ ಮಾಡಿಕೊಡಕ. ನಿಮ್ಮ ಹೆಸರಲ್ಲೇ ಪಾಣಿ ಮಾಡಿಕೊಡಕ್ಕೆ ನನಗೆ ಅಧಿಕಾರ ಇಲ್ಲ. ಅದಕ್ಕೆ AC ಅವರು ಮತ್ತು DC ಅವ್ರ ಮುಖಾಂತರ ಆಗೋದು ಕೆಲಸ ಇದು. ನಾವು ಅಲ್ಲಿ ಒಂದು ಮೀಟಿಂಗ್ ಮಾಡಿಸಿಬಿಟ್ಟು ನಿಮ್ಗೂ ಹೇಳಿದ್ನಲ್ಲ, ನೀವೊಂದಿಬ್ಬರು ಬರ್ರಿ ಮತ್ತು ರೈಟಿಂಗ್ ರಿಪ್ರೆಸೆಂಟೇಷನ್ ಕೊಡ್ರಿ ಏನದ ಅಂತ ನಾವು ವೆರಿಫೈ ಮಾಡಿಸಿ ಸಾಹೇಬಿಗೆ ಸಬ್ಮಿಟ್ ಮಾಡ್ತೀವಿ. ಇವತ್ತೇ ಕಳಿಸ್ತೀನಿ ರಿಪೋರ್ಟ್. ನಾಳೆ ಅವ್ರ ಟೈಮ್ ಕೇಳಿ ಮೀಟಿಂಗ್ ಕರಿತೀವಿ. ಮೀಟಿಂಗ್ನ ಬರ್ರಿ, ಅಲ್ಲೇ ಇತ್ಯರ್ಥ ಮಾಡೋಣ. ಇಲ್ಲಿ ರಸ್ತೆ ಮೇಲೆ ಕೂತು ಇಲ್ಲೇ ಹೇಳಂದ್ರೆ ಹೇಳೋಕ್ಕಾಗಿಲ್ಲ. ಯಾಕಂದ್ರೆ ಅದು ವಕ್ಫ್ ಬೋರ್ಡ್ ಇದೆ, ನಿಮಗೂ ಗೊತ್ತಿದೆ, ಕಾನೂನು ಅವ್ರಿಗೆ ಗೊತ್ತಿದೆ. ಕಾನೂನನ್ನ ವೈಲೇಷನ್ ಮಾಡಕ್ಕೆ ಬರಂಗಿಲ್ಲ, ನಾವಾಗಲಿ ಯಾರು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಅಲ್ಲಿವರೆಗೆ ಈಗ ಈ 2-3 ದಿನ ಆಗ್ಬೋದು.
ಅಲ್ಲಿವರೆಗೆ ಇದರಲ್ಲಿ ಏನು ಮಾಡಂಗಿಲ್ಲ, ಯಾರು ಅವ್ರು ಮಾಡಂಗಿಲ್ಲ, ನೀವು ಏನು ಮಾಡಂಗಿಲ್ಲ. ಸ್ಟೇಟಸ್ ಕೋ ಮೇಂಟೈನ್ ಮಾಡಿ. ಅವರು ಮೇಡಮ್ ಯಾರು ಅವರು ಮಾಡಂಗಿಲ್ಲ, ನೀವು ಮಾಡಂಗಿಲ್ಲ. ಮಾತಾಡಿದ್ದು ಯಾರು ಆ ಜಮೀನಲ್ಲಿ ಯಾರು ಮುಟ್ಟಂಗಿಲ್ಲ. ಎಲ್ಲರೂ ಶಾಂತಿ, ಒಂದು ನಿಮಿಷ ಎಲ್ಲರೂ ಶಾಂತಿ ಇರ್ತಿದ್ದಾರೆ. ಒಂದು ನಿಮಿಷ ಶಾಂತಿ ಇರ್ತಿದ್ದಾರೆ. ಒಂದು ನಿಮಿಷ ಏನ್ ಮಾತಾಡ, ಒಂದು ನಿಮಿಷ ಸರ್ ಮೇಡಮ್ ಬಂದಿರೋ ಅವ್ರು ಅದೇ ಹೇಳಿದ್ದಾರೆ. 3 ದಿನ ಆಗ್ತಿರಲ್ರಿ, 3 ದಿನ ನಾವು ಇಲ್ಲೇ ಕುಂತೇವೆ. 3 ದಿನ ಬೇಕು, 4 ದಿನ, 5 ದಿನ. ಎಲ್ಲಿವರೆಗೂ ಹೋರಾಟ?